ಬೆಳಗ್ಗೆ 8ಕ್ಕೆ ಜಮ್ಮು ಹರಿಯಾಣ ಮತ ಎಣಿಕೆ ಆರಂಭ. ಕಣಿವೆ ರಾಜ್ಯದಲ್ಲಿ ಕಮಲ್ ಮಾಡುತ್ತಾ ಕೇಸರಿ. ಇತ್ತ ಹರಿಯಾಣ ಕಿಂಗ್ ಯಾರಾಗ್ತಾರೆ? ದರ್ಶನ್ ಕೇಸಲ್ಲಿ ಇಂದು ಎಸ್ಪಿಪಿ ಪ್ರತಿವಾದ. ವಿಚಾರಣೆ ಮೇಲೆ ಅಭಿಮಾನಿಗಳ ಗಮನ. ಬೇಲ್ ಸಿಕ್ಕರೆ ಫ್ಯಾನ್ಸ್ನಿಂದ ಹಬ್ಬ ಫಿಕ್ಸ್. ಅಲ್ಲ ಮನಸ್ಸು ಮಾಡಿದ್ರೆ ಕೇಂದ್ರ ಸರ್ಕಾರ ಬೀಳುತ್ತೆ. ಬಿಜಾಪುರದಲ್ಲಿ ದೊಡ್ಡ ದೊಡ್ಡ ಸೈತಾನಿವೆ. ಯತ್ನಾಳ್ ಕ್ಷೇತ್ರದಲ್ಲಿ ಅಪಹರಿಸಿದ ಶಾಸಕ ಸಮೀರ್. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಕುರ್ಚಿವಾರ್. ಸಿಎಂ ಬದಲಾವಣೆ ಇಲ್ಲ ಎಂದ ಸಾಹುಕಾರ್. ಪಟ್ಟಕ್ಕಾಗಿ ದೇವರ ಮೊರೆ ಹೋದ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಮುಂದುವರಿದ ವರುಣನ ಅಬ್ಬರ. ನಿರಂತರ ಮಳೆಗೆ ಜನರು ತತ್ತರ. ನದಿಗಳ ಪ್ರವಾಹಕ್ಕೆ ಕಂಗಾಲಾದ ಅನ್ನದಾತರು. ನಮಸ್ಕಾರ, ನೀವು ನೋಡ್ತಿದ್ರ ಟಾಪ್ 30. ನಾನು ನಿಕೇಶ್ ಕೊಠಾರಿ. ಟಾಪ್ 30 ಸುದ್ದಿಗಳನ್ನ ನೋಡೋ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಇಂದು ಎರಡೂ ರಾಜ್ಯಗಳ ಎಲೆಕ್ಷನ್ ರಿಸಲ್ಟ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಬಹಳ ಪ್ರಮುಖವಾಗಿ ಹರಿಯಾಣ ಹಾಗೆ ಜಮ್ಮು ಕಾಶ್ಮೀರ ಚುನಾವಣೆ ಫಲಿತಾಂಶ ಇವತ್ತು ಹೊರಬೀಳುತ್ತೆ. ಬೆಳಗ್ಗೆ 8 ಗಂಟೆಯಿಂದ ಜಮ್ಮು ಕಾಶ್ಮೀರ ಹಾಗೆ ಹರಿಯಾಣ ಮತ ಎಣಿಕೆ ಕಾರ್ಯ ಕೂಡ ನಡೆಸಲಾಗುತ್ತೆ. ಮಧ್ಯಾಹ್ನದ ವೇಳೆಗೆ ಚಿತ್ರಣ ಹೊರಬೀಳುವಂತ ಸಾಧ್ಯತೆ ಇದೆ. ಕಣಿವೆ ರಾಜ್ಯದಲ್ಲಿ ಕಮಾಲ್ ಮಾಡುತ್ತಾ ಹಾಗಾದ್ರೆ ಕೇಸರಿ ಪಡೆ ಹರಿಯಾಣ ಕಬ್ಜಾ ಮಾಡಿಕೊಳ್ಳುತ್ತಾ ಹಾಗಾದ್ರೆ ಕಾಂಗ್ರೆಸ್. ಕ್ಷಣ ಕ್ಷಣದ ಅಪ್ಡೇಟ್ಸ್ ಹಾಗೆ ಪಿನ್ ಟು ಪಿನ್ ಮಾಹಿತಿಯನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ನಾನ್ ಸ್ಟಾಪ್ ಲೈವ್ ಮುಖಾಂತರ ಕೊಡ್ತಾ ಹೋಗುತ್ತೆ. 8 ಗಂಟೆಯಿಂದ ಶುರುವಾಗುತ್ತೆ. ಬಹಳ ಪ್ರಮುಖವಾಗಿ ಈ ಕಾಶ್ಮೀರ ಚುನಾವಣೆ 10 ವರ್ಷದ ನಂತರ ನಡೆದಿರುವಂಥದ್ದು. ಸೊ ಹಾಗಾದ್ರೆ ಯಾರು ಕಮಾಲ್ ಮಾಡ್ತಾರೆ? ಬಿಜೆಪಿನ, ಎನ್ಸಿನ, PDCನ, ಯಾವ ಪಕ್ಷ ಗೆದ್ದು ಬೀಗತ್ತೆ? ಹಾಗಾದ್ರೆ ಕಾಂಗ್ರೆಸ್ ಎನ್ನುವಂಥದ್ದು ಕೂಡ ಬಹಳ ಕುತೂಹಲ ಕೆರಳಿಸ್ತಾ ಇರುವಂಥದ್ದು. ಜೊತೆಗೆ ಹರಿಯಾಣ ಎಲೆಕ್ಷನ್ ಕೂಡ ಅಷ್ಟೇ ಜೋರಾಗಿದೆ. 10 ವರ್ಷದ ನಂತರ ಇಲ್ಲೂ ಕೂಡ ನಡೆದಿರುವಂಥದ್ದು. ಟೋಟಲ್ 90 ಕ್ಷೇತ್ರಗಳ ಚುನಾವಣೆ ಇದು. ಸೊ ಇದರಲ್ಲಿ 10 ವರ್ಷದಿಂದ ಈಗ ಬಿಜೆಪಿ ಆಡಳಿತ ಮಾಡ್ತಾ ಇದೆ. 2014ರಲ್ಲಿ ಲಾಸ್ಟ್ ಕಾಂಗ್ರೆಸ್. ಆದರೆ 10 ವರ್ಷದಿಂದ ಈ ಒಂದು ಆಡಳಿತ ಮಾಡ್ತಾ ಇರುವಂಥ ಬಿಜೆಪಿ ಹರಿಯಾಣದಲ್ಲಿ ಮತ್ತೆ ಹಾಗಾದರೆ ಗೆದ್ದು ಬೀಗತ್ತಾ ಅಥವಾ ವಿರೋಧ ಪಕ್ಷ ಕಾಂಗ್ರೆಸ್ ಈಗ ಮತ್ತೆ ಮುನ್ನೆಲೆಗೆ ಬರುತ್ತಾ ಎನ್ನುವಂಥದ್ದು ಕ್ಯೂರಿಯಾಸಿಟಿ ಕೂಡ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಜಮ್ಮು ಕಾಶ್ಮೀರ ಎಲೆಕ್ಷನ್. ಜಮ್ಮು ಕಾಶ್ಮೀರದಲ್ಲಿ 10 ವರ್ಷದ ನಂತರ ಕೆಲವೊಂದು ಕಡೆ ಬಿಜೆಪಿ ಕಮಾಲ್ ಮಾಡುತ್ತೆ ಎನ್ನುವಂಥ ಕ್ಯೂರಿಯಾಸಿಟಿ. ಯಾಕಂತ ಹೇಳಿದ್ರೆ 370 ರದ್ದು. ಇದು ಎಲ್ಲೋ ಒಂದು ಕಡೆ ಬಿಜೆಪಿಗೆ ಬೂಸ್ಟ್ ಕೊಡುತ್ತಾ ಇಲ್ಲ ಅಥವಾ ಕಾಂಗ್ರೆಸ್ ಇಂಡಿ ಮೈತ್ರಿ ಕೂಡ ಹೊಡ್ಕೊಂಡು ಹೋಗುತ್ತಾ ಎನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಹರಿಯಾಣದಲ್ಲೂ ಕೂಡ ಈ ರಣದೀಪ್ ಸುರ್ಜೇವಾಲಾ ಅವರು ಕೂಡ CM ಆಕಾಂಕ್ಷಿ ಆಗಿದ್ದಾರೆ. ಭೂಪೇಂದ್ರ ಹೂಡಾ ಕೂಡ CM ಆಕಾಂಕ್ಷಿ ಆಗಿದ್ದಾರೆ. ಜೊತೆಗೆ ಎಲೆಕ್ಷನ್ನಲ್ಲಿ ರಿಸಲ್ಟ್ 8 ಗಂಟೆಯಿಂದ ಶುರುವಾಗುತ್ತೆ ಮತ ಎಣಿಕೆ ಕಾರ್ಯ. ಮಧ್ಯಾಹ್ನದ ಹಾಗೆ ರಿಸಲ್ಟ್ ಹೊರಬೀಳುತ್ತೆ. ಕ್ಷಣದ ಅಪ್ಡೇಟ್ಸನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ಕೊಡ್ತಾ ಹೋಗುತ್ತೆ. ಹಾಗಾದರೆ ಹರಿಯಾಣ ಪೈಲ್ವಾನ್